ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपददं देवं सिद्धारूढमहं भजे। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಶ್ರೀಕೃಷ್ಣ ಪರಮಾತ್ಮನ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ, ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀಮದ್ ಭಗವದ್ಗೀತೆ 2ನೇ ಅಧ್ಯಾಯ 37ನೇ ಶ್ಲೋಕ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೇ ಮಹಿಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ. ವಾ ಹತಃ ಸ್ವರ್ಗಂ ಪ್ರಾಪ್ಸ್ಯಸಿ ವಾ ಜಿತ್ವಾ ಮಹಿಂ ಭೋಕ್ಷ್ಯಸೆ ತಸ್ಮಾತ್ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ ಉತ್ತಿಷ್ಠ. ಒಂದು ಸಲ ನೀ ಯುದ್ಧದೊಳಗೆ ಕೊಲ್ಪಟ್ರ, ನೀ ಸತ್ತು ಹೋದ್ರೆ ನೀ ಸ್ವರ್ಗವನ್ನೇ ಪಡೆದುಕೊಳ್ತೀಯ. ಇಲ್ಲದೇ ಇದ್ದರೆ ಯುದ್ಧದೊಳಗೆ ನೀನು ಗೆದ್ದು ಈ ಪೃಥ್ವಿ ರಾಜ್ಯವನ್ನು ಭೋಗಿಸ್ತಾ ಇದ್ದೀಯ. ಆದ್ದರಿಂದ ಹೇ ಕುಂತಿನಂದನ, ನೀನು ಯುದ್ಧಕ್ಕಾಗಿ ನಿಶ್ಚಯವನ್ನು ಮಾಡಿ ಎದ್ದು ನಿಲ್ಲು ಅಂತ ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಹಿಂದಿನ ಈ 4 ಶ್ಲೋಕಗಳಲ್ಲಿ ಯುದ್ಧವನ್ನು ಮಾಡದೇ ಇರುವುದರಿಂದ ಏನು ಹಾನಿ ಆಗ್ತದೆ ಅನ್ನೋದನ್ನು ತಿಳಿಸಿ, ಈ ಮುಂದಿನ 2 ಶ್ಲೋಕದಲ್ಲಿ ಯುದ್ಧ ಮಾಡೋದ್ರಿಂದ ಆಗುವಂಥ ಲಾಭ ಏನು ಅನ್ನೋದ್ರ ಬಗ್ಗೆ ಭಗವಂತ ಇಲ್ಲಿ ಉಪದೇಶ ಮಾಡ್ತಾನೆ. ಯಾಕೆಂದರೆ ಇಲ್ಲೇನು ಅಸಾಧಾರಣ ಮೋಹವನ್ನು ಕಳೀಲಿಕ್ಕೆ ಆರಂಭವಾಗಿರತಕ್ಕಂಥ ಒಂದು ಉಪದೇಶ ಈ ಶ್ಲೋಕದಲ್ಲಿ ಉಪಸಂಹಾರವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಕೌಂತೇಯ ಅಂತ ಸಂಬೋಧನೆ ಮಾಡಿದ, ಅಂದರೆ ಕುಂತಿಯ ಮಗ ಅಂತ ಅರ್ಥ. ಅಂದರೆ ವೇದಾಂತ ಶಾಸ್ತ್ರವನ್ನು ನಾವು ಶ್ರವಣ ಮಾಡಬೇಕಾಗಿತ್ತು ಅಂತಂದರೆ ಆ ತಾಯಿ ಗರ್ಭವು ಕೂಡ ಪವಿತ್ರವಾಗಿರಬೇಕು ಅಂತ. ಅಂದರೆ ಕೇಳುವಂಥ ವಿಷಯದಲ್ಲಿ ಆಸಕ್ತಿಯಿಂದ ಕೇಳುವವನು ಕೌಂತೇಯ ಅಂತ. ನೋಡ್ರಿ, ನಮಗೆ ಕೇಳಬೇಕನ್ನುವಂಥ ಹಂಬಲಿರಬೇಕು, ಅದರೊಳಗೆ ಪೂರ್ಣ ಆಸಕ್ತಿ ಇರಬೇಕು, ಶ್ರದ್ಧಾ ಇರಬೇಕು. ಅಂದ್ರೆ ಮಾತ್ರ ನಮಗೆ ಜ್ಞಾನೋದಯ ಅನ್ನುವಂಥದ್ದಾಗ್ತದೆ. ನಮಗೆ ಆಲಸ್ಯ ಅನ್ನುವಂಥದ್ದು ಬರಬಾರದು ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನ ಒಂದು ಹೃದಯ ಅನ್ನುವಂಥದ್ದು, ಅವನ ಮನಸ್ಸನ್ನು ನಾವು ಕಂಡು ಹಿಡಿಬೇಕಾಗಿತ್ತು ಅಂತಂದರೆ ಅವನ ವಾಣಿ ಅನ್ನುವಂಥದ್ದೇ ಅದು ನಮಗೆ ಸಾಕ್ಷಿ ಆಗ್ತದೆ. ಯಾಕಂದರೆ ಈ ಭೌತಿಕ ಸಂಸ್ಕಾರ ಇರುವಂಥವರ ಬಾಯೊಳಗೆ ಬರುವಂಥ ಮಾತುಗಳಿಗೂ ಮತ್ತು ಈ ವೇದಾಂತ ಸಂಸ್ಕಾರವನ್ನು ಹೊಂದಿರತಕ್ಕಂಥ ಪುರುಷನ ಬಾಯಲ್ಲಿ ಬರುವಂಥ ಮಾತುಗಳಲ್ಲಿ ವ್ಯತ್ಯಾಸ ಅನ್ನುವಂಥದ್ದು ಕಂಡು ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅರ್ಜುನ,
ನೀ ಯುದ್ಧ ಮಾಡ್ತಾ ಮಾಡ್ತಾ ಅಕಸ್ಮಾತ್ ನೀ ಯುದ್ಧದೊಳಗೆ ಮರಣವನ್ನು ಹೊಂದಿದಿ ಅಂತ ತಿಳ್ಕೊ. ಅಕಸ್ಮಾತ್ ಸತ್ತು ಹೋದಿ ಅಂತಂದ್ರೆ ನಿನಗೆ ವೀರ ಸ್ವರ್ಗ ಅನ್ನುವಂಥದ್ದು ಪ್ರಾಪ್ತ ಆಗ್ತದೆ. ನೀನಲ್ಲಿ ಅನಾಯಾಸವಾಗಿ ಸ್ವರ್ಗವನ್ನು ಪಡ್ಕೊಂಡು ಸ್ವರ್ಗ ಸುಖವನ್ನು ನೀನು ಅನುಭವ ಮಾಡ್ತಾ ಇದ್ದೀಯ. ಹಾಗೆ ನಾವು ನಮ್ಮ ಕರ್ತವ್ಯವನ್ನು ಮಾಡ್ಕೊತ ನಾವು ಕೂಡ ಮರಣವನ್ನು ಹೊಂದಿದ್ದೀವಿ ಅಂತಂದ್ರೆ ನಮಗೂ ಕೂಡ ಸ್ವರ್ಗವೇ ಪ್ರಾಪ್ತಿ ಆಗ್ತದೆ ಅಂತ. ಒಂದು ಪಕ್ಷ ನೀ ಯುದ್ಧದೊಳಗೆ ಜಯಶಾಲಿ ಆದಿ ಅಂತಂದ್ರೆ ನೀ ಚಕ್ರವರ್ತಿ ಆಗ್ತಾ ಇದ್ದೀಯ. ನಿನಗೆ ಎರಡೂ ಕಡೆಯಿಂದ ಲಾಭ ಅದ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಂ ವಾ ಸಾಧಯಾಮಿ ದೇಹಂ ವಾ ಪಾತಯಾಮಿ. ಅಂದರೆ ಇದು ಒಂದು ಕರ್ತವ್ಯವನ್ನು ಬೋಧ ಮಾಡ್ತಕ್ಕಂಥದ್ದು. ನಾನು ಕಾರ್ಯವನ್ನಾದರೂ ಸಾಧಿಸ್ತೀನಿ, ಇಲ್ಲವೇ ಈ ದೇಹವನ್ನಾದರೂ ಬಿಡ್ತಾ ಇದ್ದೀನಿ. ಇದು ಮನುಷ್ಯನ ಒಂದು ಕರ್ತವ್ಯ ನಿಷ್ಠೆ ಅಂತ. ಧ್ರುವ ಸಣ್ಣ ಬಾಲಕನಾಗಿದ್ರೂ ಕೂಡ ಆ ಭಗವಂತನನ್ನು ಒಲಿಸಿಕೊಳ್ಬೇಕು ಅನ್ನುವಂಥ ಒಂದು ಹಠ. ಅದಕ್ಕಾಗಿ ಅವನು ತಪಸ್ಸನ್ನು ಮಾಡಿದ. ಅವನಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹನ ಮಾಡಿಕೊಂಡ. ಅವನಿಗೆ ಭಗವತ್ ಸಾಕ್ಷಾತ್ಕಾರ ಅನ್ನುವಂಥದ್ದಾಯಿತು. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ದೃಢವಾಗಿರ್ತಕ್ಕಂಥ ಮನೋಭಾವ ಇರಬೇಕು ಅಂತಾರೆ. ಕಾರ್ಯವನ್ನು ಮಾಡೋದರಲ್ಲಿ ನಮಗೆ ಶ್ರದ್ಧಾ ಇರಬೇಕು. ಏನೇ ಅಡೆತಡೆಗಳು ಬಂದರೂ ಕೂಡ ಹಿಡಿದ ಕಾರ್ಯವನ್ನು ಬಿಡಬಾರದು ಅಂತ. ಅದಕ್ಕೆ ಹೇಗಾದರೂ ಒಂದು ಸಲ ಮರಣ ಬಂದೇ ಬರ್ತದೆ. ಎಲ್ಲರಿಗೆ ಸಾವು ಅನ್ನುವಂಥದ್ದು ನಿಶ್ಚಿತ. ಯಾರೂ ಇಲ್ಲಿ ಈ ಭೂಲೋಕದೊಳಗೆ ಶಾಶ್ವತವಾಗಿ ಉಳಿಯಲಾರರು. ಪಾಮರರೇ ಆಗಿರಲಿ, ಪಂಡಿತರೇ ಆಗಿರಲಿ, ಎಲ್ಲರೂ ಕೂಡ ಇಲ್ಲಿ ದೇಹವನ್ನು ತ್ಯಾಗ ಮಾಡಲೇಬೇಕು ಅಂತ. ಅಂದರೆ ಕರ್ತವ್ಯವನ್ನು ಮಾಡ್ತಾ ನಮಗೆ ಸಾವು ಬಂದರೆ ಏನು ಪರವಾಗಿಲ್ಲ, ಅದರಲ್ಲಿ ಸಾಯೋದ್ರಲ್ಲಿ ಯಾವ ನಷ್ಟ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಹತೋವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೇ ಮಹಿಂ. ಈ 6ನೇ ಅಧ್ಯಾಯ, ಈ ಅಧ್ಯಾಯದೊಳಗೆ 6ನೇ ಶ್ಲೋಕದೊಳಗೆ ಅರ್ಜುನ ಯುದ್ಧದಲ್ಲಿ ನಾವು ಅವರನ್ನು ಗೆಲ್ತೇವೋ ಅಥವಾ ಅವ್ರು ನಮ್ಮನ್ನು ಗೆಲ್ತಾರೋ ಇದು ತಿಳಿಲಾರದು ಅಂತಂದಿದ್ದ. ಅರ್ಜುನನ ಆ ಸಂಶಯವನ್ನು ಭಗವಂತ ಇಲ್ಲಿ ಯುದ್ಧದೊಳಗೆ ಒಂದು ವೇಳೆ ನೀನು ಕರ್ಣಾದಿಗಳಿಂದ ನೀನು ಮರಣ ಹೊಂದಿದ್ರೂ ಕೂಡ ನೀ ಸ್ವರ್ಗಕ್ಕೆ ಹೋಗ್ತಿ, ಯುದ್ಧದೊಳಗೆ ನೀ ಗೆದ್ರೂ ಕೂಡ ರಾಜ್ಯವನ್ನು ಅನುಭೋಗ ಮಾಡ್ತಾ ಇದ್ದಿ ಅಂತ ಇಲ್ಲಿ ಸ್ಪಷ್ಟವಾಗಿ ಭಗವಂತ ಹೇಳ್ತಾ ಇದ್ದಾನೆ. ಈಗ ನಮ್ಮ ಕೈಯೊಳಗೆ 2 ಉಂಡಿಗಳದಾವೆ, ಲಾಡು ಅದಾವೆ, 2 ಕೈಯೊಳಗದಾವೆ. ಅಂದರೆ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಯುದ್ಧ ಮಾಡೋದ್ರಿಂದ ನಿನಗೆ 2 ಕಡೆಗಳಲ್ಲಿ ಲಾಭವೇ ಲಾಭ ಅಂತ. ನೀ ಯುದ್ಧ ಮಾಡದೆ ಇದ್ದಿ ಅಂತಂದ್ರೆ 2 ಕಡೆಯಿಂದ ಹಾನಿ ಎನ್ನುವಂಥದ್ದಾಗ್ತದೆ. ಅದಕ್ಕೆ ನೀನು ಯುದ್ಧದಲ್ಲಿ ತೊಡಗು ಅಂತ ಹೇಳ್ತಾನೆ. ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ ಅಂತ ಹೇಳಿದ. ಅಂದರೆ ನಾನು ಸಂಧಿಯ ಪ್ರಸ್ತಾಪವನ್ನು ತೆಗೆದುಕೊಂಡು ಕೌರವನ ಬಳಿಗೆ ಹೋದಾಗ ನೀವು ಯುದ್ಧ ಮಾಡಿರಿ ಅಂಥೇಳಿ ತಾಯಿಯಾಗಿರ್ತಕ್ಕಂಥ ಕುಂತಿ ನಿಮಗಾಗಿ ಸಂದೇಶವನ್ನು ಆಕೆ ಹೇಳಿ ಕಳಿಸಿದ್ಲು. ಆದ್ದರಿಂದ ನೀವು ಯುದ್ಧದಿಂದ ನಿವೃತ್ತರಾಗಬಾರದು. ಯುದ್ಧದ ಸಂಕಲ್ಪವನ್ನು ಮಾಡಿ ನೀವು ಎದ್ದು ನಿಲ್ಲಬೇಕು. ತಸ್ಮಾತ್ ಉತ್ತಿಷ್ಠ ಅಂತ ಹೇಳ್ತಾರೆ. ನಾನು ಯುದ್ಧವನ್ನು ಮಾಡೇ ತೀರ್ತೀನಿ ಅನ್ನುವಂಥ ದೃಢವಾದ ಸಂಕಲ್ಪ ಅನ್ನುವಂಥದ್ದು ನಿನ್ನಲ್ಲಿ ಬರಬೇಕು. ಯಾಕಂದರೆ ಅರ್ಜುನನಲ್ಲಿ ಯುದ್ಧವನ್ನು ಮಾಡದಿರ್ತಕ್ಕಂಥ ಒಂದು ನಿಶ್ಚಯವನ್ನು ಮಾಡಿಕೊಂಡಿದ್ದ. ಇದೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಭಗವಂತ ನೀ ಯುದ್ಧವನ್ನು ಮಾಡುವಂತ ಅವನಿಗೆ ಆಜ್ಞೆ ಕೊಟ್ಟಿದ್ದ. ಇದರಿಂದ ಅರ್ಜುನ ಮನಸ್ಸಿನಲ್ಲಿ ಯುದ್ಧ ಮಾಡುವುದು ಸರಿಯೋ ಅಥವಾ ಯುದ್ಧ ಮಾಡದೇ ಇರುವುದು ಸರಿಯೋ ಅನ್ನುವಂಥ ಒಂದು ದ್ವಂದ್ವ ಉಂಟಾಗಿತ್ತು. ಅದಕ್ಕೆ ಭಗವಂತ ಈ ಯುದ್ಧ ಮಾಡು,
ಅದರ ಒಂದು ನಿಶ್ಚಯ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಯುದ್ಧ ಮಾಡುವಂಥ ಒಂದು ನಿಶ್ಚಯ ಮಾಡ್ಕೊ, ಇದರೊಳಗೆ ನೀನು ಸಂಶಯ ಮಾಡಿಕೊಳ್ಳಿಕ್ಕೆ ಹೋಗಬೇಡ ಅಂತ. ಒಟ್ಟು ಮನುಷ್ಯನಿಗೆ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಮಗೊಂದು ಕರ್ತವ್ಯ ಅನ್ನುವಂಥದ್ದು ಪ್ರಾಪ್ತವಾಗಿತ್ತು ಅಂತಂದರೆ ನಾವು ಇಂಥ ಒಂದು ಕರ್ತವ್ಯವನ್ನು ಮಾಡಬೇಕು ಅಂತ ನಮಗೆ ಬಂದೈತಿ ಅಂತ ತ್ಯಾಗ ಮಾಡೋಕ್ಕೆ ಹೋಗಬಾರ್ದು, ಕರ್ತವ್ಯವನ್ನು ಬಿಡಕ್ಕೆ ಹೋಗಬಾರ್ದು. ಅದಕ್ಕೆ ಉತ್ಸಾಹ ಬೇಕು. ನಾವು ಒಳ್ಳೆ ತತ್ಪರತೆಯಿಂದ ನಮಗೆ ಬಂದಿರತಕ್ಕಂಥ ಕರ್ತವ್ಯವನ್ನು ನಾವು ಪಾಲನಾ ಮಾಡಿದ್ದೀವಿ ಅಂತಂದರೆ ಅದು ನಿಜವಾದ ಮನುಷ್ಯನ ಧರ್ಮ ಅಂತ ಹೇಳಿಸಿಕೊಳ್ಳುತ್ತದೆ. ಮನುಷ್ಯನ ಮನುಷ್ಯತ್ವ ಯಾವುದು ಅಂತಂದರೆ ನಮಗೆ ಪ್ರಾಪ್ತವಾಗಿರ್ತಕ್ಕಂಥ ಕರ್ತವ್ಯವನ್ನು ಸರಿಯಾಗಿ ಪಾಲನಾ ಮಾಡುವಂಥದ್ದು. ಯಾಕಂದರೆ ಧರ್ಮದ ಪಾಲನೆ ಮಾಡಿದ್ದರಿಂದಲೇ ನಮಗೆ ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ನಮಗೆ ಎರಡೂ ಲೋಕಗಳು ಪ್ರಾಪ್ತವಾಗ್ತಾ ಇದ್ದಾವೆ ಅಂತ. ನಮಗೆ ಬಂದಿರತಕ್ಕಂಥ ಕರ್ತವ್ಯ ಪಾಲನೆ ಮತ್ತು ಕರ್ತವ್ಯನ ತ್ಯಾಗ ಮಾಡತಕ್ಕಂಥದ್ದು, ಇದರಿಂದ ನಮಗೆ ಇಹಲೋಕ ಅಂದರೆ ಅಕರ್ತವ್ಯದ ತ್ಯಾಗ, ಕರ್ತವ್ಯದ ಪಾಲನೆ, ಇದರಿಂದ ನಮಗೆ ಇಹಲೋಕದ ಒಂದು ಸಿದ್ಧಿ ಮತ್ತು ಪರಲೋಕದ ಸಿದ್ಧಿ ಎರಡೂ ಕೂಡ ಪ್ರಾಪ್ತವಾಗ್ತವೆ ಅಂತ ಇಲ್ಲಿ ಭಗವಂತ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾನೆ. ಅದಕ್ಕೆ ಇಲ್ಲಿ ಅರ್ಜುನ ಏನು ಪ್ರಶ್ನೆ ಮಾಡಿದ ಅಂತಂದ್ರೆ, ಯಾಕೆಂದರೆ ಅರ್ಜುನ ಮನಸ್ಸಿನೊಳಗೆ ಒಂದು ಸಂಸ್ಕಾರ ಅನ್ನುವಂಥದ್ದು ಸ್ವಲ್ಪ ಪರೀಕ್ಷೆ ಮಾಡಬೇಕಾಗ್ಯದ. ಯುದ್ಧ ಮಾಡ್ತಾ ಮಾಡ್ತಾ ಅವನ ಅಕಸ್ಮಾತಾಗಿ ಸತ್ರ ಅವನಿಗೆ ಸ್ವರ್ಗ, ಗೆದ್ರೆ ರಾಜ್ಯ ಸಿಗುತ್ತದೆ ಅವನಿಗೆ. ಮತ್ತು ಯುದ್ಧದಿಂದ ಬರತಕ್ಕಂಥ ಈ ಸ್ವರ್ಗ ಮತ್ತು ಇದೇನು ಶಾಶ್ವತವೋ ಅಶಾಶ್ವತವೋ ಅನ್ನುವಂಥದ್ದು ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಈಗೇನು ನಾವು ಯುದ್ಧ ಮಾಡಿ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬೋದು ಅಥವಾ ಸತ್ರ ಸ್ವರ್ಗವನ್ನು ಪಡೆಯಬಹುದು. ಆ ಸ್ವರ್ಗ ಸುಖ ಆಗಲಿ ಇಹಲೋಕದ ಒಂದು ಭೋಗಳ ಸುಖ ಆಗಲಿ ಇದೇನು ಶಾಶ್ವತವೋ ಅಥವಾ ಅಶಾಶ್ವತವೋ ಅಂತ ವಿಚಾರ ಮಾಡಿದರೆ ಅವೆಲ್ಲವೂ ಅಶಾಶ್ವತವೇ. ಅಶಾಶ್ವತವಾಗಿರ್ತಕ್ಕಂಥ ಫಲವನ್ನು ಕೊಡುವಂಥ ಇದು ನನಗೆ ಬೇಕಾಗಿಲ್ಲ. ಯಾಕಂದರೆ ಯುದ್ಧ ಮಾಡ್ತಾ ಮಾಡ್ತಾ ಮೋಕ್ಷ ಸಿಗತೈತಿ ಅಂತಂದ್ರೆ ನಾ ಯುದ್ಧ ಮಾಡೋಕ್ಕೆ ತಯಾರದೀನಿ ಅಂತಿಲ್ಲಿ ಅರ್ಜುನ ಅಭಿಪ್ರಾಯ. ಅಂದರೆ ನಾನು ಯಾವುದೇ ಅಸ್ತ್ರಗಳಿಗೆ ಹೆದರಿ ನಾ ಯುದ್ಧ ಮಾಡೋದು ಬಿಡಂಗಿಲ್ಲ. ಯುದ್ಧ ಅನ್ನುವಂಥ ಏನು ಈ ಕರ್ಮ ಅದಲ್ಲ, ಇದರಿಂದ ಬರುವಂಥ ಫಲ ಅನ್ನುವಂಥದ್ದು ಇದು ಅಶಾಶ್ವತವಾಗೈತಿ, ಅದಕ್ಕೆ ನಾನು ಭಯಪಡ್ತೀನಿ ಅಂತ ಇಲ್ಲಿ ಒಂದು ಅರ್ಜುನನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯನ್ನು ಭಗವಂತ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಈಗ ನೋಡಿ, ನಾವು ಇಲ್ಲಿ 108 ಯಜ್ಞ ಮಾಡ್ತೀವಿ. ಯಜ್ಞ, ಹೋಮ, ಹವನ, ದಾನ ಏನೆಲ್ಲ ಮಾಡಿ ನಾವು ಸ್ವರ್ಗ ಸುಖವನ್ನು ಪಡ್ಕೋತೀವಿ, ಸ್ವರ್ಗಲೋಕಕ್ಕೆ ಹೋಗ್ತೀವಿ. ಆ ಸ್ವರ್ಗಲೋಕದಲ್ಲಿರ್ತಕ್ಕಂಥ ಒಂದು ಸುಖಭೋಗಗಳು ಅವು ಸಾತಿಶಯ, ಕ್ಷಯ, ಪತನ ಅನ್ನುವಂಥ ದೋಷದಿಂದ ಕೂಡ್ಕೊಂಡಾವೆ. ಅಂದರೆ ಆ ಸ್ವರ್ಗಲೋಕದೊಳಗೆ ನಾವೇನು ಭೋಗವನ್ನು ಅನುಭೋಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ, ನಾವು ಮಾಡಿದಂಥ ಆ ಪುಣ್ಯ ಅನ್ನುವಂಥದ್ದು ಕ್ಷೀಣ ಆಕ್ಕೊಂತ ಹೋಗ್ತದೆ. ಅಲ್ಲಿ ಭೋಗವನ್ನು ಅನುಭೋಗಿಸಿದಂತೆ ಅಲ್ಲಿ ಅದು ಹಾಗೆ ಇರಂಗಿಲ್ಲ. ಆ ಪುಣ್ಯ ಅದು ಕಡಿಮೆ ಆಕ್ಕೊಂತ ಹೋಗ್ತದೆ. ಇನ್ನು ಸಾತಿಶಯ ಅಂತಂದರೆ ತನಗಿಂತಲೂ ಹೆಚ್ಚಿನ ಪುಣ್ಯ ಮಾಡಿ ಬಂದು ಅದಕ್ಕನುಸಾರವಾಗಿ ಯಾರು ಆ ಸ್ವರ್ಗ ಭೋಗಗಳನ್ನು ಅನುಭವಿಸ್ತಾ ಇರ್ತಾರೋ ಅವ್ರನ್ನ ನೋಡಿ ನಮಗೆ ಹೊಟ್ಟೆ ಕಿಚ್ಚಿಬಿಡ್ತೀವಿ. ಅಯ್ಯೋ, ನಮಗಿಂತಲೂ ಹೆಚ್ಚಿನ ಪುಣ್ಯ ಅವ್ರಿಗೆ ಐತಲ್ಲ ಅಂತ, ಹೆಚ್ಚಿನ ಸುಖ ಭೋಗ ಅವ್ರಿಗೆ ಅದಾವಲ್ಲ ಅಂಥೇಳಿ ನಮಗೆ ಮನಸ್ಸಿನಲ್ಲಿ ಅಸೂಯೆ ಉಂಟಾಗ್ತದೆ. ಇನ್ನು ಪತನ, ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ಭಗವಂತನ ಒಂದು ವಾಕ್ಯದಂತೆ, ಅದು ಒಂದು ದಿವಸ ನಾವು ಸ್ವರ್ಗಲೋಕದಿಂದ ಅಂದರೆ ಯಾವಾಗ ಪುಣ್ಯ ತೀರಿ ಹೋಯಿತು ಅಂತಂದರೆ ಸ್ವರ್ಗಲೋಕದಿಂದ ನಾವು ಮತ್ತೆ ಇದೇ ಲೋಕಕ್ಕೆ ನಾವು ಬರಬೇಕಾಗ್ತದೆ. ಯಾಕಂದರೆ ನಾವು ಅಲ್ಲೇ ಇರ್ತೇವಂದ್ರೂ ಕೂಡ ದೇವತೆಗಳು ಕೇಳೋದಿಲ್ಲ, ನಮ್ಮನ್ನು ಹೊರಗೆ ಹಾಕಿಬಿಡ್ತಾರೆ.
ಮತ್ತೆ ಈ ಮರ್ತ್ಯಲೋಕ ಕೊರಬೇಕಾಗ್ತದೆ. ಹಿಂಗೆ ಸ್ವರ್ಗಲೋಕದ ಭೋಗಗಳನ್ನು ಅನುಭವಿಸೋದ್ರಲ್ಲಿ ಈ 3 ದೋಷಗಳದಾವು ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಲೋಕದಲ್ಲಿರ್ತಕ್ಕಂಥ ರಾಜ್ಯ ಸುಖಗಳೇನದಾವು, ಇವು ಅನಿತ್ಯದಾವು, ಅಶುಚಿ ಅದಾವು, ದುಃಖ ರೂಪದಾವು, ಅನಾತ್ಮದಾವು. ಇವು ಕೂಡ ದೋಷದಿಂದ ಕೂಡಿಕೊಂಡಾವು. ಇಂಥ ಒಂದು ಅಶಾಶ್ವತವಾಗಿರ್ತಕ್ಕಂಥ ಫಲವನ್ನು ಕೊಡುವಂಥ ಯುದ್ಧವನ್ನು ಮಾಡೋದಿಲ್ಲ ಅಂತ ಇಲ್ಲಿ ಅರ್ಜುನನ ಒಂದು ಭಾವನೆ. ಅಂದರೆ ಮನುಷ್ಯನ ಒಂದು ಧ್ಯೇಯ ಎಂಥದ್ದಿರಬೇಕು ಅಂತಂದ್ರೆ, ಒಂದು ಸಾರಿ ಯಾವುದೇ ಒಂದು ಪದಾರ್ಥವನ್ನು ಪಡ್ಕೊಂಡ ಮೇಲೆ ಇನ್ನೊಂದನ್ನು ಇನ್ನೊಮ್ಮೆ ಪಡ್ಕೊಳ್ಬೇಕನ್ನುವಂಥ ಅಲ್ಲಿ ಅವಶ್ಯಕತೆ ಇರುವುದಿಲ್ಲ. ಅದೇ ನಿಜವಾದ ಲಾಭ ಅಂತ ಹೇಳ್ತಾರೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ. ಯಾವ ಲಾಭವನ್ನು ಮಾಡಿಕೊಂಡ ನಂತರದಲ್ಲಿ ಮತ್ತೊಂದನ್ನು ಪಡ್ಕೊಳ್ಬೇಕನ್ನುವಂಥ ಅದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥದ್ದು ಯಾವುದು ಇಲ್ಲವೋ ಅದೇ ನಿಜವಾದ ಲಾಭ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆತ್ಮಲಾಭಾತ್ ಪರಂ ಲಾಭೋ ನ ವಿದ್ಯತೆ ಅಂತ ಹೇಳಿದ. ಒಂದು ಕಡೆ ಮಹಾತ್ಮರು ಹೇಳಿಕೊಂಡು ಬಂದರು, ನಾವು ಆತ್ಮಲಾಭ, ಆತ್ಮ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಂಡೀವಿ ಅಂತಂದ್ರೆ ಅದಕ್ಕಿಂತಲೂ ಮಿಗಿಲಾದ ಲಾಭ ಇನ್ನೊಂದು ಈ 3 ಲೋಕದಲ್ಲಿ ಯಾವುದಾದರೂ ಅದೇನು ಅಂತಂದ್ರೆ ಇಲ್ಲ. ಏಕೆಂದರೆ ಆತ್ಮ ನಿತ್ಯವಾಗಿರತಕ್ಕಂಥದ್ದು, ಆತ್ಮ ಸುಖರೂಪವಾಗಿರುವಂಥದ್ದು. ಆತ್ಮಭಿನ್ನವಾಗಿರತಕ್ಕಂಥ ಸಕಲ ಭೋಗಗಳು ಅವು ದುಃಖದಿಂದ ಮಿಶ್ರಿತ ಆಗಿದ್ದಾವೆ. ಅವುಗಳನ್ನು ಪಡ್ಕೊಂಡ ಮೇಲೆ ಮತ್ತೊಂದನ್ನು ಪಡ್ಕೊಳ್ಬೇಕನ್ನುವಂಥ ಅಪೇಕ್ಷೆ ಉಂಟಾಗ್ತದೆ. ಆದರೆ ಒಮ್ಮೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡೀವಿ ಅಂತಂದ್ರೆ ನಮಗೆ ಮತ್ತೊಂದನ್ನು ಪಡೀಬೇಕು ಅನ್ನುವಂಥ ಇಚ್ಛಾ ಅನ್ನುವಂಥದ್ದು ನಮಗಾಗಂಗಿಲ್ಲ. ಅದಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮಲಾಭವನ್ನು ಮಾಡಿಕೊಂಡ ಮೇಲೇ ನಮಗೆ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ನಾವು ಮರಳಿ ಸಂಸಾರದಲ್ಲಿ ಹುಟ್ಟಿ ಬರೋದಿಲ್ಲ. ಅದಕ್ಕೆ ಅಂಥ ಒಂದು ಹೆಚ್ಚಿನ ಲಾಭವನ್ನೇ ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹುಟ್ಟಿದರೆ ಸಾವಿಲ್ಲದಿಹ ಬಲುಬಟ್ಟೆಯನ್ನು ಸಾಧಿಸಲು ಬೇಕದು ನೆಟ್ಟಣದಿದ್ದರೆ ಅಂಥೇಳಿ ಒಂದು ಕಡೆ ಸ್ವಲ್ಪ ಸುಳ್ಳು ಹೇಳ್ತಾ ಇದ್ದಾರೆ. ಮಾಲಿಂಗರಂಗರು ಹೇಳ್ಕೊಂಬರ್ತಾ ಇದ್ದಾರೆ. ಹುಟ್ಟಿದರೆ ಸಾವಿಲ್ಲದಿಹ ಬಲುಬಟ್ಟೆಯನ್ನು ಸಾಧಿಸಲು ಬೇಕು ಅಂತ ಹೇಳಿದರು. ನಾವು ಹುಟ್ಟಿದ ಬಳಿಕ ಸಾವಿಲ್ಲದೆ ಇರತಕ್ಕಂಥ ಬಟ್ಟೆ ಅಂದ್ರೇನು, ಮಾರ್ಗ. ಅಂದರೆ ನಾವು ಜ್ಞಾನವನ್ನೇ ಪಡ್ಕೋಬೇಕು ಅಂದ್ರೆ ಹುಟ್ಟಿದ ಬಳಿಕ ಬ್ರಹ್ಮಜ್ಞಾನವನ್ನೇ ಮಾಡ್ಕೊಳ್ಬೇಕಂತಾರೆ. ಕಷ್ಟಪಡತಕ್ಕಂಥ ಈ ಲೌಕಿಕ ವಿದ್ಯೆಗಳನ್ನು ಪಡ್ಕೊಂಡು ಏನು ಪ್ರಯೋಜನ ಅಂತ ಹೇಳ್ತಾರೆ. ಅದು ನೆಟ್ಟನಳವಡದಿದ್ದೊಡೆ ಅದು ನಮಗೆ ಪ್ರಾಪ್ತವಾಗಲಿಲ್ಲ ಅಂತಂದ್ರೆ ಈ ಹೊರಗಿನ ಯಾವುದೇ ಒಂದು ವಿದ್ಯೆ ಪಡ್ಕೊಂಡ್ರೂ ಕೂಡ ಏನೂ ಪ್ರಯೋಜನ ಆಗುವುದಿಲ್ಲ. ಹುಟ್ಟದಿಹ ವಿದ್ಯೆಯನ್ನು ಕಲಿಯುವುದು ಸೃಷ್ಟಿಗಳು ಉತ್ತಮ ಅಂತ ಹೇಳ್ತಾರೆ. ಸಾವಿಲ್ಲದೆ ಇರತಕ್ಕಂಥ ವಿದ್ಯೆ ಯಾವುದು ಅಂತಂದರೆ ಆತ್ಮವಿದ್ಯೆ. ಅದನ್ನು ಪಡ್ಕೊಂಡು ಬಿಟ್ಟರೆ ನಮಗೆ ಎಂದೂ ವಿನಾಶ ಅನ್ನುವಂಥದ್ದಿಲ್ಲ. ಅದು ನಮಗೆ ಮೋಕ್ಷವನ್ನು ತಂದು ಕೊಡ್ತದೆ ಅಂತ. ಅದಕ್ಕೆ ಮನುಷ್ಯನ ಒಂದು ಧ್ಯೇಯ ಏನಪ್ಪ ಅಂತಂದರೆ, ನಾವು ಆನಂದ ರೂಪವಾಗಿರ್ತಕ್ಕಂಥ ಸಚ್ಚಿದಾನಂದ ರೂಪವಾಗಿರ್ತಕ್ಕಂಥ ಆತ್ಮವಸ್ತುವಿನ ಪ್ರಾಪ್ತಿಯನ್ನು ಮಾಡಿಕೊಳ್ಬೇಕು ಅಂತ. ಯಾಕಂದರೆ ಅದು ನಮ್ಮ ಸ್ವರೂಪನದ, ಆ ಸುಖ ಅನ್ನುವಂಥದ್ದು ನಮ್ಮ ಸ್ವರೂಪನದ. ಅದು ಸಾಕನಸಂಗಿಲ್ಲ, ಸಾಕೆನಿಸದೆ ಸವೆಯದೆ ಬೇರೊಂದನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗುಂದದೆ ನಿರುಪಮ ಶಂಭುಲಿಂಗದೋಳ್ ಏಕಮೆನಿಪ ಸುಖಮೊಂದಲ್ಲದೆ ಅಂತ ಹೇಳಿದರು. ಆ ಸುಖ ಸಾಕನಸಂಗಿಲ್ಲ, ಅದು ಸವಿಯುವುದಿಲ್ಲ. ಅದನ್ನು ಪಡ್ಕೊಂಡ ಮೇಲೆ ಮತ್ತೊಂದನ್ನು ಪಡ್ಕೊಳ್ಬೇಕನ್ನುವಂಥ ಇಚ್ಛಾನೇ ಹುಟ್ಟಂಗಿಲ್ಲ. ಅದು ತನ್ನ ಕೈ ಬಿಟ್ಟು ಹೋಗೋದಿಲ್ಲ. ಅದು ನಿರುಪಮ, ಅದಕ್ಕೆ ಯಾವ ಉಪಮೆಗಳೂ ಇಲ್ಲ. ಅಂಥ ಒಂದು ಶ್ರೇಷ್ಠ ಸುಖ ಅನ್ನುವಂಥದ್ದನ್ನು ನಾವು ಪಡ್ಕೊಳ್ಬೇಕನ್ನುವಂಥ ಇಂಥ ಒಂದು ಇಚ್ಛೆ ಅನ್ನುವಂಥದ್ದು ಮಾನವನಿಗೆ ಉಂಟಾಗಬೇಕಂತ ಇದ್ದಾರೆ. ಇಂಥ ಒಂದು ಧ್ಯೇಯ ಇರಬೇಕು. ಆದರೆ ಇಲ್ಲಿ ನಾನು ಯುದ್ಧ ಮಾಡ್ತೀನಿ ಅನ್ನುವಂಥ
ಒಂದು ಭಾವ ಇಲ್ಲಿ ಅರ್ಜುನಿಗೆ ಬರಬೇಕು. ಯಾಕಂದರೆ ತನ್ನ ಕರ್ತವ್ಯ ಪಾಲನೆಯೊಳಗನ ಅವನಿಗೆ ಮೋಕ್ಷ ಸಿದ್ಧಿ ಅನ್ನುವಂಥದ್ದು. ಇಲ್ಲಿ ಸ್ವರ್ಗ ಬೇಕಾಗಿದ್ದರೆ ನಿಮ್ಮ ಹತ್ರ ಬರಬೇಕಾಗಿರ್ತಕ್ಕಂಥ ಪ್ರಸಂಗ ಇರಲಿಲ್ಲ. ಯಾಕಂದರೆ ಈಗಿನ ಕಾಲದೊಳಗೆ ಆ ಸ್ವರ್ಗ ಅನ್ನುವಂಥದ್ದು ಗೆಲ್ಲಲಿಕ್ಕೆ, ಯಾಕಂದ್ರೆ ಅಂಥ ಒಂದು ಸಾಮರ್ಥ್ಯ ಅವನಿಗೆ ಅದು. ಆ ರಾಜ್ಯ ಸ್ವರ್ಗ ಸುಖಗಳನ್ನು ಅರ್ಜುನ ಪಡ್ಕೊಳ್ಬಲ್ಲ. ಅಂದರೆ ಇಲ್ಲಿ ಅಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಅರ್ಜುನ ಪಡ್ಕೊಂಡಿದ್ದಾನ, ಯುದ್ಧ ಮಾಡಿ ಅವನು ಜಯಿಸ್ತಾ ಇದ್ದಾನ. ಆದರೆ ಯುದ್ಧದಿಂದ ಬರುವಂಥ ಫಲ ಅನ್ನುವಂಥದ್ದು ಅದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿರಬೇಕು, ಅದು ಶಾಶ್ವತವಾಗಿರಬೇಕು. ಇದು ಅರ್ಜುನನಲ್ಲಿರ್ತಕ್ಕಂಥ ಒಂದು ಮನೋಭಾವ ಅಂತ ಅವನ ಮನಸ್ಸಿನಲ್ಲಿದೆ. ಅದು ನಾನು ಪಡ್ಕೊಳ್ಳುವಂಥ ಏನು ಸುಖ ಅದಲ್ಲ, ಅದು ನಿತ್ಯ ಆಗಿರಬೇಕು ಅಂತ. ಅರ್ಜುನ, ನೀ ಹಂಗೆ ಭಾವಿಸ್ಲಿಕ್ಕೆ ಹೋಗಬೇಡ. ಈ ಯುದ್ಧ ಅನ್ನುವಂಥದ್ದು ಇದೊಂದು ಯುದ್ಧ ಮಾಡತಕ್ಕಂಥದ್ದು ಏನದಲ್ಲ. ಇಂಥ ಒಂದು ವಿಶಿಷ್ಟವಾದ ಭಾವನೆಯಿಂದ ನೀ ಕೂಡಿಕೊಂಡು ಯುದ್ಧ ಮಾಡಿದಿ ಅಂತಂದರೆ ನೀನು ಬಯಸಿರ್ತಕ್ಕಂಥ ಅಂಥ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿರ್ತಕ್ಕಂಥ ಮೋಕ್ಷ ಅನ್ನುವಂಥದ್ದನ್ನು ನೀ ಪಡ್ಕೊಳ್ಬೋದು. ಅದು ಯಾಕೆ ನಿನ್ನ ಕರ್ತವ್ಯ ನಿನಗೆ ಪ್ರಾಪ್ತವಾಗೈತಿ, ಅದನ್ನು ನೀ ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ದೇವರು ನಾವು ಕೊಡುವಂಥ ವಸ್ತುಗಳನ್ನು ನೋಡೋದಿಲ್ಲ, ಆ ಕೊಡುವವನ ಭಾವವನ್ನು ನೋಡ್ತಾ ಇದ್ದಾರೆ. ಪರಮಾತ್ಮ ನಮ್ಮ ಭಾವವನ್ನು ನೋಡ್ತಾ ಇದ್ದಾನೆ. ಈಗ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಪರುತಂ ಅಸ್ನಾಮಿ ಪ್ರಯತಾತ್ಮನಃ. ಭಗವಂತ ಮುಂದೊಂದು ಶ್ಲೋಕದಲ್ಲಿ ಮುಂದೆ ಹೇಳ್ತಾ ಇದ್ದಾನೆ. ನೋಡಿರಿ, ದ್ರೌಪದಿಯ ಒಂದು ಮನೋಭಾವ ಹೇಗಿತ್ತು ಅಂತಂದರೆ, ಒಂದು ಪತ್ರಿಯನ್ನು ಭಗವಂತನಿಗೆ ಅರ್ಪಿಸಿದ್ಲು. ಗಜೇಂದ್ರನಾಗಿರ್ತಕ್ಕಂಥವನು ಒಂದು ಕಮಲದ ಹೂವನ್ನು ಭಗವಂತನಿಗೆ ಅರ್ಪಿಸಿದ. ಅಂದರೆ ಅವನ ಮನೋಭಾವ ನೋಡ್ರಿ. ಹಾಗೆ ಶಬರಿ ಮನೋಭಾವನೆಯಂತೆ ಒಂದು ಬೋರೆಹಣ್ಣು ಯಾವ ಶ್ರೀರಾಮಚಂದ್ರನಿಗೆ ಅರ್ಪಿಸ್ತಾ ಇದ್ದಾಳೆ. ವಿದುರನ ಒಂದು ಮನೋಭಾವನೆಯಂತೆ ಒಂದು ಸ್ವಲ್ಪ ನೀರನ್ನು ಅರ್ಪಿಸಿ ಭಗವಂತನ ಕೃಪೆಯನ್ನು ಪಡ್ಕೊಂಡ. ಅಂದರೆ ಭಗವಂತ ಹೇಳ್ತಾನೆ, ಯಾರು ನನಗೆ ಭಕ್ತಿಪೂರ್ವಕವಾಗಿ ಕೊಡ್ತಾ ಇದ್ದಾರೋ ಅಂಥವನು ಭಕ್ತಿಪೂರ್ವಕವಾಗಿ ಕೊಟ್ಟದ್ದನ್ನು ನಾನು ಅದನ್ನು ಅನುಭವ ಮಾಡ್ತಾ ಇದ್ದೀನಿ. ಇದು ಭಗವಂತನ ಒಂದು ವಾಣಿ ಎನ್ನುವಂಥದ್ದು. ಅದಕ್ಕಿಲ್ಲಿ ಕೊಡುವವನ ಮನೋಭಾವನೆಗೇ ಬೆಲೆ ಐತೆ ಹೊರತು ಕೊಡುವಂಥ ವಸ್ತುವಿಗೆ ಬೆಲೆ ಇಲ್ಲ ಅಂತ. ಅದಕ್ಕೆ ಇಲ್ಲಿ ಕೃಷ್ಣ ಭಗವಂತನ ಆಗಮನ ತಿಳ್ಕೊಂಡಿರ್ತಕ್ಕಂಥ ವಿಷ್ಣು ನೋಡ್ರಿ, ವಿದುರನ ಹೆಂಡತಿ ಒಂದು ದಿವಸ ಸ್ನಾನ ಮಾಡಲಿಕ್ಕತ್ತಿದ್ಲು. ದ್ವಾರಕಾದಿಂದ ಕೃಷ್ಣ ಪರಮಾತ್ಮ ಬಂದ. ವಿದುರ ಅಂತ ಕೂಗಿದ. ವಿದುರನ ಪತ್ನಿಗೆ ಅನ್ನಿಸ್ತು, ಓಹೋ ದ್ವಾರಕಾದಿಂದ ಕೃಷ್ಣ ಪರಮಾತ್ಮ ಬಂದಿದ್ದಾನಂತೇಳಿ ಆಕೆ ಬಟ್ಟೆಯನ್ನು ಉಟ್ಟುಕೊಳ್ಳಲಾರದೆ ನಗ್ನವಾಗಿ ಹೊರಗೆ ಬಂದು ಕೃಷ್ಣ ಪರಮಾತ್ಮ ತನ್ನ ಮೈಮೇಲಿರ್ತಕ್ಕಂಥ ಉತ್ತರಿಯ ಶೆಲ್ಲೆಯನ್ನು ಆಕೆಯ ಮೈಮೇಲೆ ಹಾಕಿದ. ಆದರೂ ಆಕೆಗೆ ನಾನು ನಗ್ನಳಾಗಿದ್ದೀನಿ ಅನ್ನುವಂಥ ಭಾವವೇ ಇಲ್ಲ. ಆವಾಗ ಅವಳು ಓಡಿ ಹೋಗಿ ಆಸನವನ್ನು ಹಾಕಿ ಕೃಷ್ಣ ಪರಮಾತ್ಮನನ್ನು ಕೂಡ್ರಿಸಿ, ಭಗವಂತ ಭಾಳ ಹಸದು ಬಂದಿದ್ದಾನ ಅಂಥೇಳಿ ಬಾಳೆಹಣ್ಣು ತಗೊಂಡು ಬಂದು ಸುಲಿದು ಕೃಷ್ಣ ಪರಮಾತ್ಮನ ಬಾಯೊಳಗೆ ಸಿಪ್ಪಿ ಇಡ್ತಾ ಇದ್ದಾಳೆ, ಹಣ್ಣು ಕೆಳಗೆ ಹಾಕ್ತಾ ಇದ್ದಾಳೆ. ಯಾಕಂದರೆ ಆಕೆಯ ಮನಸ್ಸು ಕೃಷ್ಣ ಪರಮಾತ್ಮನಲ್ಲಿ ಸಂಪೂರ್ಣ ಲೀನವಾಗಿ ಹೋಗಿತ್ತು. ಇದರ ಯಾವುದು ಹಣ್ಣು ಯಾವುದು ಸಿಪ್ಪೆ ಎನ್ನುವಂಥ ಆಕೆಗೆ ಜ್ಞಾನ ಇದ್ದಿದ್ದಿಲ್ಲ. ಕೃಷ್ಣ ಪರಮಾತ್ಮ ಸಿಪ್ಪೆಯನ್ನೇ ಆನಂದವಾಗಿ ಸ್ವೀಕಾರ ಮಾಡುತ್ತಿದ್ದ. ವಿದುರ ಬಂದ ಆ ಸಮಯದೊಳಗೆ ಅದು ನೋಡಿ ಅವನಿಗೆ ಆನಂದದ ಭಾಷ್ಪ ಸುರಿಸ್ತಾ ಇದ್ದಾನೆ. ನನ್ನ ಪತ್ನಿ ಪರಮಾತ್ಮನಲ್ಲಿ ಎಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದಾಳಲ್ಲ. ಆವಾಗ ಆಕೆಗೆ ಸ್ವಲ್ಪ ಪ್ರಜ್ಞೆ ಬಂತು. ಅವಾಗ ನೋಡ್ತಾ ಇದ್ದಾಳೆ, ಅಯ್ಯೋ ನಾನು ಸ್ನಾನ ಮಾಡಿ ಬಟ್ಟೆಯೇ ಉಟ್ಕೊಂಡಿಲ್ಲ ಅಂತ ಓಡಿ ಹೋಗಿ ಬಂದು ಸೀರೆ ಉಟ್ಕೊಂಡು ಬಂದು ನೋಡ್ತಾಳೆ, ಅಲ್ಲಿ ಹಣ್ಣು ಕೆಳಗೆ ಬಿದ್ದಾವು, ಸಿಪ್ಪೆ ಎನ್ನುವಂಥದ್ದು ಇದ್ದಿದ್ದಿಲ್ಲ. ಓಹೋ, ನಾನು ಪರಮಾತ್ಮನಿಗೆ ಸಿಪ್ಪೆಯನ್ನು ತಿಳಿಸಿದ್ದೀನಲ್ಲ ಅಂಥೇಳಿ
ಹಣ್ಣು ಬಾಯಿಗಿಡಕ್ಕೆ ಹೋದಾಗ ಕೃಷ್ಣ ಪರಮಾತ್ಮ ಇದು ರುಚಿ ಇಲ್ಲ ಅಂತ ಉಗುಳಿಬಿಟ್ನಂತ. ಅಂದರೆ ಆಕೆಯ ಭಾವ ಮೊದಲೇನಾಗಿತ್ತು, ಪವಿತ್ರವಾಗಿತ್ತು, ಭಗವಂತನಲ್ಲಿ ಏಕಾಗಿ ಹೋಗಿತ್ತು, ಪರಿಶುದ್ಧವಾಗಿತ್ತು. ಅಲ್ಲಿ ಕೇವಲ ಭಗವಂತನನ್ನೇ ಕಂಡ್ಲು. ಈಗ ಆಕೆಯ ಭಾವ ಏನಾಗ್ಯದ, ಈಗ ಸಿಪ್ಪಿಯೊಳಗೆ ಬಂದದ್ದು ಇದು ಹಣ್ಣು, ಇದನ್ನು ತಿನ್ನಿಸ್ಬೇಕು, ಇದು ಸಿಪ್ಪಿ, ಇದನ್ನು ಒಗಿಬೇಕು ಅಂಥೇಳಿ ವೃತ್ತಿ ಬಹಿರ್ಮುಖಾಗಿ ಹೋಗಿಬಿಟ್ಟದು. ಅದಕ್ಕೆ ಇಲ್ಲಿ ಆ ಬಾಳೆಹಣ್ಣನ್ನು ಏನು ಸಿಪ್ಪಿ ಬಿಸಾಕಿ ಹಣ್ಣು ಕೊಟ್ಟಾಗ ಅದು ಭಗವಂತನಿಗೆ ತೃಪ್ತಿ ಆಗಲಿಲ್ಲ ಅಂತ. ಹಂಗೆ ಇಲ್ಲಿ ಪರಮಾತ್ಮ ಭಕ್ತರ ಒಂದು ಮನೋಭಾವವನ್ನು ನೋಡ್ತಾ ಇದ್ದಾನೆ ಅಂತ. ನಮಗೆ ಬಂದಿರತಕ್ಕಂಥ ಕೆಲಸದ ಎಂಥದ್ದೇ ಆಗಿರಲಿ, ಅದಕ್ಕೆ ನಾವು ಬೆಲೆ ಇಲ್ಲ. ಬೆಲೆ ಇರೋದು ಯಾವುದು, ಮಾಡುವಂಥ ಭಾವನೆಗೆ ಬೆಲೆ ಅದಂತಾರೆ. ಅಲ್ಲಿ ಕೆಲಸ ಎಂಥದ್ದು ಇರೋಲ್ಲ, ಯಾಕೆ ನಾವು ಮಾಡುವಂಥ ಭಾವನೆ ಶುದ್ಧ ಭಾವದಿಂದ ನಾವು ಕೆಲಸ ಮಾಡಿದ್ರೆ ಅಲ್ಲಿ ನಮಗೆ ಫಲ ಸಿಗುತ್ತದೆ. ಅಂದರೆ ನಾವು ಸರಿಯಾಗಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ನಮಗೆ ಮೋಕ್ಷ ಕೊಡ್ತದೆ ಅಂತ. ರೈಕ್ ಅನ್ನುವಂಥ ಒಬ್ಬ ತತ್ವಜ್ಞಾನಿ, ಅವನು ಗಾಡಿ ಹೊಡೆಯತಕ್ಕಂಥವನು. ಅಂಥ ಯಾವ ಬ್ರಹ್ಮಜ್ಞಾನಿ ಏನು ಮಾಡಿದ, ಜಾನಶ್ರುತಿ ಮಹಾರಾಜನಿಗೆ ಜ್ಞಾನವನ್ನು ಬೋಧ ಮಾಡಿದ. ಇದು ಉಪನಿಷತ್ತಿನಲ್ಲಿ ಕಥಾ ಬರ್ತದೆ. ಯಾಕಂದರೆ ಅವನು ಸಾಮಾನ್ಯ ಒಂದು ಸಣ್ಣ ಬಂಡಿ ಕೆಳಗೆ ಕೂತ್ಕೊಂಡು ವಾಸ ಮಾಡ್ತಕ್ಕಂಥ ತತ್ವಜ್ಞಾನಿ ಮಹಾರಾಜನಿಗೆ ತತ್ವವನ್ನು ಬೋಧ ಮಾಡ್ತಾ ಇದ್ದಾನೆ. ಒಂದು ಸಲ ಏನಾಗಿತ್ತು ಅಂತಂದರೆ, ಒಂದು ಫ್ಯಾಕ್ಟ್ರಿ ಒಳಗೆ ಅನೇಕ ಉದ್ಯೋಗ ಮಾಡ್ತಿದ್ರು ಎಷ್ಟೋ ಜನ. ಅದು ಇಂಜಿನ್ದೊಳಗೆ ಏನೋ ಒಂದು ಸ್ವಲ್ಪ ತೊಂದರೆ ಆಗಿ ಆ ಫ್ಯಾಕ್ಟ್ರಿ ಬಂದಾಗಿ ಹೋಗ್ಬಿಡ್ತು. ಅಲ್ಲಿ ಕೆಲಸ ಮಾಡೋರಿಗೆ ಭಾಳ ತೊಂದರೆ ಆಯಿತು. ಯಾಕಂದ್ರೆ ಫ್ಯಾಕ್ಟ್ರಿ ದುಡಿತಾ ಇತ್ತು, ಫ್ಯಾಕ್ಟ್ರಿ ಬಂದಾಗಿದ್ದಕ್ಕೆ ಭಾಳ ತೊಂದರೆ ಆಯಿತು. ಅದ್ರಾಗ ಒಬ್ಬರು ಏನು ಮಾಡಿದ್ರು, ಇಂಜಿನಿಯರ್ನ ಕರ್ಕೊಂಡು ಬಂದರು. ಇಂಜಿನಿಯರ್ ಬಂದು ಎಲ್ಲ ನೋಡ್ಕೊತ ಬಂದ, ಇದು ಎಲ್ಲಿ ಪಾಠ ಐತೆ ಅಂತ ಹೇಳಿ. ಆವಾಗ ಒಂದು ಕಡೆ ತೋರಿಸ್ತಾ ಇದ್ದಾನೆ, ಇಲ್ಲಿ ಹೊಡಿ ಅಂತ ಹೇಳಿದ. ಅದು ಹೊಡೆದಾಗ ಏನಾಯಿತು ಅಂತಂದರೆ, ಆವಾಗ ಅದು ಮಷಿನ್ ಸ್ಟಾರ್ಟ್ ಆಗಿಬಿಡ್ತು, ಫ್ಯಾಕ್ಟ್ರಿ ಪ್ರಾರಂಭ ಆಗಿಬಿಡ್ತು. ನೋಡಿ, ಇಲ್ಲಿ ಬೆಲೆ ಯಾವುದಕ್ಕೆ, ಹೊಡೆದಿದ್ದಕ್ಕೆ ಬರೀ ₹1. ಆದರೆ ಅಲ್ಲಿ ಇಂಥಲ್ಲಿ ಹೊಡಿ ಅಂತ ಹೇಳಿದ್ದಕ್ಕೆ ಅವನಿಗೆ ₹1000 ಕೊಟ್ಟರು. ಅಂದರೆ ಇಲ್ಲಿ ತಿಳುವಳಿಕೆಗೆ ಬೆಲೆ ಇದೆ ಹೊರತು ಕಾರ್ಯಕ್ಕಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯೋಗ ಕರ್ಮಸು ಕೌಶಲಂ. ಅಂದರೆ ಯಾವ ಕರ್ಮನ್ನೇ ಆಗಲಿ ನಾವು ತಿಳಿದು ಮಾಡಬೇಕು ಅಂತ. ಜಾನಂತೆ ಸರ್ವಕರ್ಮಾಣಿ. ಅರ್ಜುನು ಸಹ ತಿಳಿದೇ ಯುದ್ಧ ಮಾಡಲಿಕ್ಕೆ ತೊಡಗಿದ್ದಾನೆ. ಈ ಯುದ್ಧ ಅನ್ನುವಂಥದ್ದು ಇದು ಮೋಕ್ಷಕ್ಕೆ ಸಾಧನ ಆಗ್ತದಂತ. ಅಂದರೆ ನಿಷ್ಕಾಮವಾಗಿ ಮಾಡಬೇಕು ನಾವು ಯುದ್ಧವನ್ನು. ಆ ಯುದ್ಧ ಅನ್ನುವಂಥ ಕರ್ತವ್ಯ ಅನ್ನುವಂಥದ್ದು ಏನದಲ್ಲ, ಅದು ಮೋಕ್ಷಕ್ಕೆ ಸಾಧನ ಆಗಬೇಕು ಅಂತಂದರೆ ಅದನ್ನು ನಾವು ನಿಷ್ಕಾಮವಾಗಿ ಮಾಡಿದಾಗ ಅದು ನಮಗೆ ಅಂತಃಕರಣ ಶುದ್ಧಿ ದ್ವಾರ ನಮಗೆ ಜ್ಞಾನ ಆಗ್ತದೆ. ಜ್ಞಾನದಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ ಅಂತ. ಅದಕ್ಕೆ ಈ ಶ್ಲೋಕದೊಳಗೆ ಹತೋವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ ತಸ್ಮಾದುತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ ಅಂಥೇಳಿ ಭಗವಂತ ಏನು ಮಾಡಿದಾನ, ನಿನಗೆ ಕರ್ತವ್ಯ ಏನು ಪ್ರಾಪ್ತ ಆಗೈತಲ್ಲ ಅದನ್ನು ನೀನು ತ್ಯಾಗ ಮಾಡಲಿಕ್ಕೆ ಹೋಗಬೇಡ. ನೀ ಯುದ್ಧ ಮಾಡುವಂಥ ನಿಶ್ಚಯ ಮಾಡಿಕೊಂಡು ಎದ್ದು ನಿಲ್ಲು, ನೀ ಯುದ್ಧ ಮಾಡು ಅನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಭಗವಂತ ಭಾಳ ಸುಂದರವಾಗಿ ತಿಳಿಸಿದಾನ. ಮತ್ತು ಮುಂದಿನ ಶ್ಲೋಕವನ್ನು ನಾಳೆ ದಿವಸ ವಿಚಾರ ಮಾಡೋಣ ಅಂತ ಹೇಳ್ತಾ ಈ 4 ಸದ್ಗುಣವನ್ನು ಕರ್ಪಿಸಿ ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.